ಫೀಚರ್ಸ್ ಏನು ಬರುತ್ತೆ? 63X ಹಾಂ, ಲಾಸ್ಟ್ ಒನ್ ಲಾಂಚ್ ಆಗಿತ್ತು ಇದು. ಲಾಸ್ಟ್ ಒನ್ ಹಾಂ, ಸಿಂಗನಗರ ಶೋರೂಮಲ್ಲಿ ಲಾಂಚ್ ಆಗಿತ್ತು. ಹಾಂ, ಇದನ್ನು ಟಾಪ್ ಆ್ಯಂಡ್ ಆಯಿತು. ಇದು ಟಾಪ್ ಆ್ಯಂಡ್ ಆಯಿತು. ಓಕೆ ಓಕೆ ಓಕೆ. ಹಲೋ ಗೈಸ್, ಹೊಸ ವೆಲ್ಕಮ್. ಇವತ್ತು ನಾವು ಫೈನಲಿ 5ನೇ ಬಜೆಟ್ ಪ್ರೋ ಗಾಡಿಯಿಂದ ಹೋಗಿತ್ತು. ಫೈನಲಿ ಸಿಕ್ಕಿದೆ. ಇಂಡಿಯಾ ಆಟೋ ಶೋ ಫೋರಮ್ನಲ್ಲಿ ಬಂದಿದ್ದೀನಿ. ನಾನು ಕೂಡ ಗಾಡಿ ಇವತ್ತು Citroen C3 X ಅಂತೇನಿದೆ, ಎಕ್ಸ್ ಮಾಡಲ್ಲು. ಹಾಂ, ನಾನು ಆಲ್ರೆಡಿ Citroen C3 ನಾನು ಸೇಟಾಗಿದ್ದೀನಿ, ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ. ಮತ್ತು ಅದು ಗಾಡಿನ ಓದಿಸಿದೆ ಲಾಂಗ್ ಬ್ಯಾಕ್ 2021 ಮಾಡಲ್ಲು. ಆ್ಯಂಡ್ ನೀವೇನಾದ್ರು ಈ ಆಟೋ ಶೋ ನೋಡಬೇಕು ಬರಬೇಕಂದ್ರೆ ಇಂಡಿಯಾ ಆಟೋ ಶೋ ಇರ್ತಾರೆ. ಅವತ್ತು ಫೋರಮ್ ಮಾಲ್ ಕೊನಗುಟ್ಟೆ ಬ್ರಾಂಚಲ್ಲಿ ಇರ್ತಾರೆ ಫೋರಮ್ ಮಾಲ್. ಆ್ಯಂಡ್ ಇದು ಥರ ಇದು ಲಾಲೆ ಇದೆ, ಲಾಸ್ಟ್ ಡೇಟ್ ಇದು. ಇನ್ನು ಮುಂದೆ ನೋಡಿ, ಇದು Citroen C3 ನೋಡಿ ಗ್ಯಾಸ್. ಕೀ ನೋಡಿ ಗ್ಯಾಸ್, ಹಿಂಗೆ ಬರುತ್ತೆ. ಅದಕ್ಕೆ ಕೀ ಹಿಂಗೆ ಬರುತ್ತೆ. ಎಲ್ಲ ತೋರಿಸ್ತೀನಿ ವಿಚಾರ ನಿಮಗೆ, ಡಿಸೈನ್ ಬರುತ್ತೆ ನೋಡಿ. ಹಲೋ ಗೈಸ್, ಹೊಸ ವೆಲ್ಕಮ್. ಇವತ್ತು ನಾನು ಈ ಗಾಡಿ ಬಂದಿದ್ದೀನಿ Citroen C3 X ಮಾಡಲ್ಲ ಅಂತ. ಇದು ಅದು Citroen 2 ಶೋರೂಮ್ ಇದೆ ಬೆಂಗಳೂರಲ್ಲಿ. ಒಂದು ಮಿಲ್ಲರ್ಸ್ ನಗರ ಒಂದು ಓಡಿದೆ, ಅದು ಮಿಲ್ಲರ್ಸ್ ನಗರ ಒಂದಿದೆ ಶೋರೂಮ್ ಇದೆ, ಬ್ರಾಂಚ್ ಇದೆ Citroenದು. ಇನ್ನೊಂದು ಬ್ರಾಂಚು ಸಿಂಗಲ್ ಸಂಜಾಲ್ ಬರುತ್ತೆ, ಇನ್ನೊಂದು ಬ್ರಾಂಚ್ ಇದೆ. ಅದು ಬರುತ್ತೆ 2 ಎರಡು ಶೋರೂಮ್ ಇರೋದು. ಹೋಲ್ ಬಂದು ಕೆಟ್ಟ ಮಾತಾಡೋದು ಎರಡು ಸೆಂಟರಲ್ಲೂ. ಅದು ಇನ್ನೊಂದು ಯಶವಂತಪುರಲ್ಲಿ ಇದೆ. ಅದು ಇನ್ನೊಂದು ಯಶವಂತಪುರ ಇನ್ನೊಂದು Citroen ಶೋರೂಮ್ ಇದೆ ಕೇಳ್ಬಟ್ಟಿದ್ದೀನಿ. ಇದು ನಾವು Citroen C3 X ಕೀ ನೋಡ್ಕೊಳ್ಳಿ. ಕೀ ನೋಡಿ ಜಾಸ್ತಿ ಒಂದು ಫ್ಯಾನ್ಸಿ ಇಲ್ಲ ನೋಡಿ. Citroen ಬ್ಯಾಚಿಂಗ್ ಅಂತಿದೆ ನೋಡ್ಕೊಳ್ಳಿ. Citroen ಬ್ಯಾಚಿಂಗ್ ಇದೆ ಅಂತ ಈ ಥರ ನೋಡಿ, ಮೆಟಲ್ ಫಿನಿಶ್ ಕೊಟ್ಟಿದ್ದಾರೆ. ಬೇಕಾದ್ರೆ ನಿಮಗೆ ಒಂದು ಈ ಥರ ಜಸ್ಟ್ ಲಾಕ್ ಅನ್ಲಾಕ್ ಫೀಚರ್ ಇದೆ. ಬೂಟ್ ಓಪನಿಂಗ್ ಇದೆ ಗೊತ್ತಿಲ್ಲ ಗಾಡಿಯಲ್ಲಿ. Citroen ಲೋಗೋ ಹಿಂಗೆ ಕಾಣಿಸ್ತದೆ ನಿಮಗೆ ಅಷ್ಟೇ. ಇದು 2 ಕೀ ಹೆಡ್ ಕೀ ಬರುತ್ತೆ ನಮಗೆ. ನೀವೇನಾರು ಕಾಟು ಅಂದರೆ ಹೆಡ್ ಕೀ ಕೊಡ್ತಾರೆ ಹಿಂಗೆ. ಈ ಥರ ಬರುತ್ತೆ. ಈಗ ಚೆನ್ನಾಗಿದೆ, ಡಿಫ್ರೆಂಟ್ ಇದೆ ಕೀ. Citroenಗೆ ಮಜಾ ಡಿಫ್ರೆಂಟ್ ಆಗುತ್ತೆ. ಆ್ಯಂಡ್ 500 ಥರ ಟಾಪ್ ಆ್ಯಂಡ್ ಎಡಿಷನ್ ಇರಬೇಕಿದು. ಟಾಪ್ ಆ್ಯಂಡ್ ಎಡಿಷನ್ ಅನ್ಕೋತೀನಿ. ಇದು ಫೈನಲಿ ಸಿಕ್ತು ಟಾಪ್ ಎಡಿಷನ್ನು. ರಿವ್ಯೂ ಮಾಡಬೇಕಿತ್ತು ಈಗ ನಾನು. ಆ್ಯಂಡ್ ಇದು ನೋಡೋಕ್ಕೆ ನಾರ್ಮಲ್ Citroen C3 ಇದೆ ಆಲ್ಮೋಸ್ಟ್. Citroen C3 ಆಲ್ಮೋಸ್ಟ್ ನಿಮಗೆ 2 ವೇರಿಯಂಟ್ಸ್ ಇತ್ತು. ಆ್ಯಂಡ್ ಪೆಟ್ರೋಲ್ ಕಮ್ ಸಿ ಎನ್ ಜಿನೂ ಬಿಟ್ಟು ಮಾರ್ಕ್ ಇ ವಿ ಬಿಟ್ಟಿದ್ದು Citroenನಲ್ಲಿ ಎಲ್ಲ ಗೊತ್ತಿದೆ. C3 ಸೆಗ್ಮೆಂಟಲ್ಲಿ ಇದು ಇ ವಿ ಬಿಟ್ಟಿದ್ರು. ನಮ್ಮ ಫ್ರೆಂಡ್ ಅಂದರೆ ಪೆಟ್ರೋಲ್ ವೇರಿಯಂಟ್ ಇದು. ಈಗ ಇನ್ನೊಂದು ವಿಜಯ್ ಎಕ್ಸ್ ಬಿಟ್ಟಿದ್ದಾರೆ ಮಾರ್ಕೆಟಲ್ಲಿ. ನೀವು ಕೇಳಿದ್ರೆ ಆಲ್ಮೋಸ್ಟ್ ಇನ್ನೂ ಜಾಸ್ತಿ ಚೇಂಜಸ್ ಆಗಿಲ್ಲ ಅನ್ಕೋತೀನಿ. ಡೋರ್ ಓಪನ್ ಡಿಸೈನ್ ತೋರ್ಸತ್ತೆ ನಮಗೆ ಇಲ್ಲಿ. ಎಲ್ಲ ಕಡೆ ತೋರ್ಸತ್ತೆ. ಅದೊಂದು ಫಾನ್ ಮೇಲೆ ಅದೊಂದು ನ್ಯೂ ಫೀಚರ್ ಅಲ್ಲ ಅನ್ಕೋತೀನಿ. ಇದು ಫೀಲಿಂಗ್ ನೋಡ್ತಾರೆ ಆಲ್ಮೋಸ್ಟ್ ಅಲ್ಲೇ Citroen C3 ಏನಿತ್ತು ಹಂಗೆ ಕಾಣ್ತೀನಿ. ರಿಮೆಂಬರ್ಸ್ ಅನ್ಸುತ್ತೆ, ಜಾಸ್ತಿ ಚೇಂಜಸ್ ಇಲ್ಲ ಅನ್ಕೋತೀನಿ. ಇದರಲ್ಲಿ ಏನು ಅಲ್ಲೇ ಇದೆ ಸೀಟ್ಗಳಿದೆ ಅನ್ಕೋತೀನಿ. ಇದೇನೂ ಚೇಂಜಸ್ ಇಲ್ಲ ಅನ್ಕೋತೀನಿ. ಅದು ಕ್ರೂಸ್ ಕಂಟ್ರೋಲು ಮತ್ತೆಲ್ಲ ಕಂಟ್ರೋಲ್ಸ್ ಇದೆ. ಕಾಲಿಂಗ್ ಲೆಕ್ಚರ್ಸ್ ಇದೆ. ಫೇಮಸ್ Citroen ಬ್ಯಾಜಿಂಗು. ಸ್ಟೀರಿಂಗ್ಲೇನು ಚೇಂಜಸ್ ಆಗಿಲ್ಲ ಅನ್ಕೋತೀನಿ. ಸೇಮ್ ಇದೆ ಅದು. ಬಟ್ ನಿಮಗೆ ಡಿಜಿಟಲ್ ಆಡ್ ಇರುತ್ತೆ. ನಮ್ಮ ಫ್ರೆಂಡ್ಗಳು ಡಿಜಿಟಲ್ ಇತ್ತು, ಮೀಟರ್ ಇತ್ತು. ಅದೇ ಸಿನಿಮೀಟರ್ ಥರ ಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ನಿಮಗೆ ಹೆಡ್ಲೈಟ್ CCTV ಕ್ಯಾಮ್ರಾ ಇದೆ. ಈಗ ನಮ್ಮ ಕ್ಯಾಮ್ರಾ ಇದೆ. ಅಡ್ಜಸ್ಟಬಲ್ ಮಿರರ್ಸ್ ಇದೆ. ಟ್ರಾಕ್ಷನ್ ಕಂಟ್ರೋಲ್ ಆಫ್ ಇದೆ. ಮತ್ತು ಇದೆಲ್ಲ ಫೀಚರ್ಸ್ ಇದೆ. ಅಲ್ಲಿ ಅದೇ ಬಂದು ಹೆಡ್ಲೈಟ್ ಕಂಟ್ರೋಲ್ಸ್ ಇದೆ ಅಂತ ಸ್ವಿಚ್ ಕೊಟ್ಟಿದ್ದಾನೆ. ಆ್ಯಂಡ್ ಸ್ವೇಲ್ ಅದ ನೀವು ರೈಟ್ ಆಫ್ ನೋಡಿರ್ತೀರ ಆ ಥರ ಸ್ವೇಲ್ ಲೆದರಿಕ್ ಆಪೋಸಿಟ್ ಟಚ್ ಕೊಟ್ಟಿದ್ದಾನೆ ಇದಕ್ಕೆ Citroenಗೂ ನಿಮಗೆ. ಇದು ಹಾರ್ಡ್ ಪ್ಲಾಸ್ಟಿಕ್ ಅಂತ ಮೇಲಿರೋದು. ನಾನಿದು ಹೀಟಲ್ಲಿ ಡಿಸ್ಪ್ಲೇ ಅನ್ಕೋತೀನಿ. ಹ್ಯಾನೋ ಕಾಪಿ ಡಿಸ್ಪ್ಲೇ ಬರುತ್ತೆ ಇದಕ್ಕೆ. ಆ್ಯಂಡ್ ಇದಕ್ಕೂ ಇದು ಟಾಪ್ ಎಂಡಲ್ಲಿಗೆ ಆಟೋಬಿಂಗ್ ಮಿರರ್ಸ್ ಇದೆ ಗಾಡಿಯಲ್ಲಿ ಟಾಪ್ ಎಂಡಲ್ಲಿ ನಿಮಗೆ. ಆ್ಯಂಡ್ ವೀಲಿಂಗ್ ಲೈಟ್ಸ್ ಎಲ್ಲ ಗಾಡಿಯಲ್ಲಿ LED ಬರುತ್ತೆ. ಆ್ಯಂಡ್ ಹೇರ್ ಹಂಗೆ ಇಲ್ಲೂ ರೈಟ್ ಆಫ್ ರೇಂಜಲ್ಲಿ ನೋಡಿರ್ತೀರ ಸ್ವೇಲರ್ ಕಾನ್ಸೆಪ್ಟ್ ಇದೆ. ಇನ್ನೂ ಕ್ರಿಸ್ಟಲ್ ಅದೇ ಕಡೆ ಕುದಿಯೋರಲ್ಲಿ ಮೇಲಿನ ಹಾರ್ಡ್ ಪ್ಲಾಸ್ಟಿಕ್. ಇಲ್ಲಿ ಏರ್ ಬ್ಯಾಗ್ಸ್ ಇದೆ ಸರ್. ಏರ್ ಬರುತ್ತೆ ಏರ್ ಬ್ಯಾಗ್ಸ್. ಅದೇ ಮೂರು ಥರ ಟೋನ್ ಹೋಗ್ತದೆ ಗಾಡಿಯಲ್ಲಿ.
ಇಲ್ಲಿ ನಿಮಗೆ ನಾರ್ಮಲ್ ಹಳೆ ಫೀಚರ್ ಇಟ್ಟು ಆ ಥರ ಬರುತ್ತೆ ಅನ್ಕೋತೀನಿ. ಇಲ್ಲಿ ಆಟೋಮೆಟಿಕ್ ಕ್ಯಾಮೆರಾ ಕಂಟ್ರೋಲ್ ಫೀಚರ್ಸ್ ಎಲ್ಲ ಇದೆ. ಡ್ಯುಯಲ್ AC ವೆಂಟ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅನ್ಕೊಂಡ್ಕರಲ್ಲಿ ಕೀ ಹಾಕಿ ಇಲ್ಲಿ ಸಾಕಾಗಬೇಕಿತ್ತು ಅಲ್ಲೇ ಫೀಚರ್ ಅಲ್ಲಿ 2021 ಮಾಡಲಲ್ಲಿ. ಇದು 2025 6% ಇದೆ. ನಾನು ಬಂದದ್ದು ಮಿಡ್ ವೇರಿಯಂಟ್ ಅನ್ಕೋತೀನಿ. ಒಂದು ಮ್ಯಾನುವಲ್ ಬಂದು ಇದು ಒಂದು 5 speed ವೇರಿಯಂಟ್. ಇದು ಆಟೋಮೆಟಿಕ್ ಅಂದರೆ ಟಾಕ್ ಕನ್ವರ್ಟರ್ ಇರಬೇಕು, AMT ಇರಬೇಕಿದ್ದು. ಮನೇಲಿ ಆಟೋಮೆಟಿಕ್ ಇರಬೇಕು, 5 speed ಇರಬೇಕಿದ್ದು. ಸಿಗ್ನೇಚರ್ 12 ಸಿಗ್ನೇಚರ್ 12 ಸಿಗ್ನೇಚರ್ ಇದ್ದಾರೆ. ಪುರಾಣಿ ಗೊತ್ತಿದೆ 170 ಇರಬೇಕಿದೆ, ಚಾರ್ಜರ್ ಇರಬೇಕಿದ್ದು. ಆಟೋಮೆಟಿಕ್ ಕಂಟ್ರೋಲ್ ಇದೆ, ಅಲ್ಲಿ ಫೀಚರ್ಸ್ ಇದೆ ಕಂಟ್ರೋಲ್ ಮಾಡೋಕ್ಕೆ. ಯೂಸೇಜ್ ಅದರಲ್ಲೇ ಇಟ್ಟಿದೆ, ಹಿಂಗೆ ಬರುತ್ತೆ. ಇದೆ AMT ಗೇರ್ ಬಾಕ್ಸು ನೋಡುತ್ತೀರಾ. ಈ ಕಡೆ ಟಾಟಾ ಪುಷ್ ಕಂಪ್ಯೂಟರ್ ಅನ್ಕೋತೀವಿ ಮೈಟ್ ಬಿ ಇದಕ್ಕೆ ಈ ಥರ ಬರುತ್ತೆ. ಇದು ಫ್ಯಾಬ್ರಿಕ್ ಸೀಟ್ಸ್ ಅನ್ಕೋತಿಲ್ಲ, ಅದಕ್ಕೆ 5 ಸಿಗೋದು ಫ್ಯಾಬ್ರಿಕ್ ಸೀಟ್ಸ್ ಇರ್ಬೇಕು ಅನ್ಕೋತೀನಿ. ತುನಲ್ಲಿ ಬರೋದ್ರಿಂದ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಅನ್ಕೋತೀನಿ, ಕಂಪ್ನಿ ಫಿಟ್ಟೆಡ್. ನೋಡಿ ಅದು ಹೆಂಗೆ ಗೊತ್ತು, ಡ್ಯಾಶ್ ಬೋರ್ಡ್ ನೋಡ್ಕೊಳ್ಳಿ, ಹೆಂಗೆ ಗೊತ್ತೆ ಸಿನೆಟಿಕ್ ಥರ ಕಾನ್ಸೆಪ್ಟ್ ಡ್ಯಾಶ್ ಬೋರ್ಡ್ ನೋಡ್ಕೊಳ್ಳಿ. AC ವೆಂಟ್ಸ್ ನೋಡ್ತಾರೆ. ಅಲ್ಲ ಎಫಿಷಿಯನ್ಸಿ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 90% 90% ಏನಿದೆ ಗಾಡಿಯದೆಲ್ಲ ಕ್ಯಾರಿ ಫಾರ್ ಆಗಿದೆ ಫೀಚರ್ಸಲ್ಲಿ. ಬಿಕಾಸ್ ಅಲ್ಲೇ ಫಿಟ್ನೆಸ್ ಇದೇ ಅನ್ನೋ ಡಿಸ್ಪ್ಲೇ ಇತ್ತು, ಇದೇ ಸೆಟಪ್ ಇತ್ತು, ಮತ್ತು ಇದೇ ಎಲ್ಲ ಇದೇ ಫೀಚರ್ಸ್ ಮತ್ತು ಅಡಿಂಗಲ್ ನೋಡ್ತಾ ಇದ್ದೀನಿ, ಫೀಚರ್ಸ್ ನೋಡ್ತಾ ಇದ್ದೀನಿ. ಬಿಟ್ಟರೆ ಬೇಸಿಕ್ ಫೀಚರ್ಸ್ ಏನು ಇದು ನೋಡ್ತಾ AMT ಗೇರ್ ಬಾಕ್ಸ್ ಅನ್ಕೊತೀನಿ. AMT ಗೇರ್ ಬಾಕ್ಸ್ ಇರಬೇಕಿದ್ದು ವಿತ್ ಟಾಪ್ ಕನ್ವರ್ಟರ್ ನೋಡ್ತಾ ಇದ್ದೀನಿ. ಇಲ್ಲಿ ಇದು ಟಾಪ್ ವೇರಿಯಂಟ್ ಅಂತ, ಅದಕ್ಕೆ ನಿಮಗೆ ಫ್ರಂಟಲ್ಲಿ 2 ಇರಲಿಲ್ಲ ಅನ್ಕೊತೀವಿ. ಟಾಪ್ನಲ್ಲಿ ಅದಕ್ಕೆ ಆಟೋನಿಂಗ್ ಮಿರರ್ಸ್ ಎಲ್ಲ ಇಷ್ಟ ಕೊಟ್ಟಿದ್ದಾರೆ. ಮಿರರ್ಸ್ ಎಲ್ಲ ಇದೆ. ಮತ್ತೆ ನಾನು ಹೇಳ್ಬಿಟ್ಟು ಇಂಡಿಯಾ ವಾಸ್ಟ್ ನಾನ್ ಹೆಡ್ಜಸ್ ಬರುತ್ತೆ. ಇಂದ ಓನ್ಲಿ ಫ್ರಂಟ್ ಹೆಡ್ಜಸ್ ಬರೋದು ನನಗೆ. ಹಲೋ ಗೈಸ್, ಹೊಸ ವೆಲ್ಕಮ್ ಆಯಿತು. ಆ್ಯಂಡ್ ಇವತ್ತು ನಾನು ಎಕ್ಸಾಮ್ ಮಾಡೋಕ್ಕೆ ಈಗ ಗಾಡಿ ಬೀಡಾನ ನಿಮಗೆ. ಆ್ಯಂಡ್ ಈಗ ಅದೇ ನೋಡ್ತಿದ್ದೆ ಮುಂದೆ ಸಿಟ್ರಾನ್ C3 ಏನಿದೆ ಇದು ನೋಡ್ತಿರೋದು. ಇದು CD X ಮಾಡಲ್ ಇದು 2022 ಮಾಡಲ್. ಇದರಲ್ಲಿ ಏನೋ ಬರ್ತಲ್ಲ ಇಂಜಿನ್ ಮ್ಯಾಜಿಕ್ ಕೊಡೋಣ ಈ ಗಾಡಿ ಕಂಪ್ಯೂಟರು ನಮ್ಮ ಪಕ್ಕದಿಂದ ಇದ್ದೆ ನೋಡಿ. ನಮ್ಮ ಟಾಟಾ ಪಂಚು ಒಂದು ಎಕ್ಸ್ಟ್ರಾ ಕಂಪ್ಯೂಟರ್ ಅಂತ. ನೀವು ಕಳೆದ ಈ ಸಮಯದಲ್ಲಿ ಸಿಟ್ರಾನ್ X ತುಂಬ ದುಬಾರಿ ಗಾಡಿ ಆಗುತ್ತೆ ಮಾರ್ಕೆಟಲ್ಲಿ. ಬಿಕಾಸ್ ಕನ್ಯಾಪುರಲ್ಲಿ ಒಂದು ಎಕ್ಸ್ಟ್ರಾ ಇದೆ ಆಪ್ಷನ್. ಸೆಕೆಂಡು ಮಿಡ್ ರೇಂಜಲ್ಲಿ ಪಂಚ್ ಇದೆ, ಸೇಫ್ಟಿ 5 ಸ್ಟಾರ್ ಇದೆ. ಇದು 4 ಸ್ಟಾರ್ ಗಾಡಿ ಮುಂದೆ ದುಬಾರಿ ಗಾಡಿ ಮುಂದೆ ನೋಡ್ತಾ ಇದ್ದೀನಿ. ಇದು 11 lakhs ಅನ್ನೋದು ಅಂಡರ್ 12 lakhs ಬರುತ್ತೆ ಅಂತ ಈ ಗಾಡಿಗೆ. 11 ಲಕ್ಷ ಹೊರ ಬರುತ್ತೆ ಅಂತ ಈ ಗಾಡಿ ಕಾಸ್ಟ್ ನೀವು ಕೇಳಿದ್ರೆ. ಇದರಲ್ಲಿ ನೀವು ಪ್ರೈಸಿಗೆ ಬೈಯಕ್ಕೆ ಕೇಳಿದೆ, ಗಾಡಿದು ಪ್ರೈಸಿಗೆ ಬೈಯಕ್ಕೆ ಕೇಳಿದೆ. ಇದರಲ್ಲಿ ಪ್ರೈಸಿಗೆ ಕೇಳಿದೆ. ಪ್ರೈಸಸ್ ಸ್ವಲ್ಪ ಇದರಲ್ಲಿ ಟೋಟಲಿ 3 ವೇರಿಯಂಟ್ಸ್ ಬರುತ್ತೆ ಅಂತ ಈ ಗಾಡಿ. ನೀವು ಪ್ರೈಸಸ್ ಕೇಳಿದೆ ಇಲ್ಲಿ ಬರೋದು. ಇದರಲ್ಲಿ ಇದು ಬೆಸ್ಲಿ ಇದು ಬಸಲ್ಟ್ ಫೀಚರ್ ಅಂತ. ಓಕೆ, ನಾವು ಬಸಲ್ಟ್ ಬರ ಫೀಚರು ಇದರಲ್ಲೂ ಈಗ ವಿಡಿಯೋ ಗೊತ್ತಿಲ್ಲ ಸರಿಯಾಗಿ ನನಗೆ. ನಾನು ನೋಡ್ತಾರೆ ಸಿಟ್ರಾನ್ C3 X ಮಾಡಲ್ ನೋಡಿ. ನೀವು ನೋಡ್ತಾರೆ ನಿಮಗೆ ಗಾಡಿಯನ್ನು ಈಗ ನೋಡ್ಕೊಳ್ಳಿ. ಇದು ಸಿಟ್ರಾನ್ ಸರಿ, ಇದು ಗಾಡಿ ನೋಡ್ತಾ ಇರೋದು ಟಾಪ್ ಎಂಡ್ ಅಂತ ಪ್ಯೂರ್ಟೆಕ್ ಎಡಿಷನ್ ಸಿಟ್ರಾನ್ X ಮಾಡಲು. ನನ್ನ ಫ್ರೆಂಡ್ ಇರೋದು ನಾರ್ಮಲ್ C3 ಇದೆ, ಅವನು 2021 ಮಿಡ್ ವೇರಿಯಂಟ್ ನನ್ನ ಫ್ರೆಂಡ್ ಒಂದಿದ್ದು. ಇದು ಈ ಗಾಡಿ ಟಾಪ್ ಎಂಡ್ ಎಡಿಷನ್ ನೋಡ್ತಾರೆ C3 X ಮಾಡಲು. ಅದು ಇದಕ್ಕೂ ನೋಡಿ ಸಿಟ್ರಾನ್ ಆಥೋರೈಸ್ ಡಮಿಕರ್ ವೀಲ್ಸ್ ಎಲ್ಲ ಬರುತ್ತೆ ಈ ಗಾಡಿಗೆ ಬರುತ್ತೆ. ನೀವು ಕೆಲವು ಫೀಚರ್ ಬರುತ್ತೆ ನೋಡಿ ಇಲ್ಲಿ ಟೇಲರ್ ಇದೆ. ಸಿಟ್ರಾನ್ ಅಂತ C-type ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ. C-type ಇದು ಸಿಟ್ರಾನ್ದು ಯೂನಿಕ್ ಹೆಡ್ಲೈಟ್ಸ್ ಬರುತ್ತೆ ಈ ಗಾಡಿಗೆ. ನೀವು ಕೇಳಿದ್ರೆ C-type ಇಂಡಿಕೇಟರ್ ವಿತ್ LED ಟೈಲರ್ ಬರುತ್ತೆ ಈ ಗಾಡಿಗೆ. ನೀವು ಕೇಳಿದ್ರೆ ಪ್ಯೂರ್ಟೆಕ್ ಕಂಡೀಷನ್ ನೋಡ್ತಿದ್ದೀವಿ. ಹಿಂದೆ ರೇಫ್ ಆಗ ವಿತ್ ಡಿಫಾಸ್ಟರ್ ಫೀಚರ್ ಬರುತ್ತೆ ಈ ಗಾಡಿಗೆ. ಆ್ಯಂಡ್ ಮೇಲೆ ರೂಫಲ್ಲಿ ಏನೂ ಜಾಸ್ತಿ ಫ್ಯಾನ್ಸಿ ಇಲ್ಲ ಗಾಡಿಯಲ್ಲಿ. ಆ್ಯಂಡ್ ಇದು ಸಿಕ್ಕಂಡು ರೂಫಲ್ಲಿ ಗಾಡಿ ಫಂಕ್ಷನ್ ರೂಫಲ್ಲೆಲ್ಲ ಅನ್ಕೋತೀನಿ. ಇದು ಬರೀ ಶೋಕೇಸ್ ಕೊಟ್ಟು ಇಟ್ಟಿದ್ದಾರೆ, ರೂಫಲ್ಲಿ ಇಟ್ಟಿದ್ದಾರೆ, ಶೋಕೇಸ್ ಇಟ್ಟಿದ್ದಾರೆ ಅದು ಫಂಕ್ಷನ್ ರೂಫಲ್ಲ ಅನ್ಕೋತೀನಿ. ಆ್ಯಂಡ್ ನಾವು ಹತ್ತಿರ ಅದು ಕಲರ್ಸಲ್ಲಿ ಎಷ್ಟು ಕಲರ್ಸ್ ಬರುತ್ತೆ ನೋಡ್ಕೊಳ್ಳಿ. ಈಗ ನಾವು ಹತ್ತಿರ ಕಲರು ಪರ್ಲಾ ನಿಯರ್ ಬ್ಲ್ಯಾಕ್ ಅಂತ ನೋಡ್ತಾ ಇದ್ದೀವಿ ಅಂತ ಫೀಚರ್ ನೋಡ್ತೀವಿ. ಟೋಟಲಿ 5 ಮೊನೋಟೋನ್ ಕಲರ್ಸ್ ಬರುತ್ತೆ ಅಂತ. ಆ್ಯಂಡ್ ಪ್ಯೂರ್ ಡ್ಯೂಯಲ್ ಟೋನ್ ಕಲರ್ ಬರುತ್ತೆ ಅಂತ ಗಾಡಿಗೆ. ಆ್ಯಂಡ್ ಇಲ್ಲಿ ಏನೋ ರೇಸ್ ಕೂಡ ಇಲ್ಲ ಗಾಡಿಗೆ, ಬೇಸಿಕ್ ಅದೇ ಇದು ಕೊಟ್ಟಿದ್ದಾರೆ. ಹೊಸ ಗಾಡಿ ಸಿಟ್ರಾನ್ C3 ಅಂತ ಇರುತ್ತೆ, ಹೊಸಾಗಿರ್ಬೇಕು, ಹಿಂಗೆ ಬರುತ್ತೆ. ಆ್ಯಂಡ್ ಫ್ರಂಟ್ನಾಗ ನಿಮಗೆ ನೋಡಿ ಈ ಥರ ವೀಲ್ಸ್ ಬರುತ್ತೆ. ಸಿಟ್ರಾನ್ ಹಾರ್ಡ್ ಸಿಟ್ರಾನ್ ಇನ್ನೋಸ್ ವೀಲ್ಸ್ ಬರುತ್ತೆ ನೋಡ್ತಿದೆ. ಸಿಟ್ರಾನ್ ಹೋದರೆ ಇನ್ನೋಸ್ ವೀಲ್ಸ್ ಇದೆ ನಿಮಗೆ, ಡೈಮಂಡ್ ವೀಲ್ಸ್ ಇದೆ ಅಲ್ಲಿ. ಒಂದು
ಇದರಲ್ಲಿ ಇದು ಎಂಪಿ ಬಗ್ಗೆ ನೀವು ಕೇಳಿದ್ರೆ ಗಾಡಿ ಬಗ್ಗೆ ಇದ್ರಲ್ಲಿ ಬರೋದು ಇದ್ರಲ್ಲಿ ಬರೋದು 3 ಎಂಜಿನ್ ಬರುತ್ತೆ ಗಾಡಿಯಲ್ಲಿ ಕೇಳಿದ್ರೆ ನಾವು ನೋಡ್ತಾ ಇರೋದು ಪ್ಯೂಟೆಕ್ ಎಡಿಷನ್. ಪ್ಯೂಟೆಕ್ ಯಾರು ಗೊತ್ತಿಲ್ಲ, ಬರೀ ಪ್ಯೂಟೆಕ್ ಬರೀತಾರೆ, ಪ್ಯೂಟಂಗೆ ಬರೀತಾರೆ ಇಲ್ಲ. ಪ್ಯೂಟೆಕ್ ಇದೆ ಬರ್ತಿದ್ದು ಯಾವ ವೇರಿಯಂಟ್ ಗೊತ್ತಾಗ್ತಲ್ಲ. ಪ್ಯೂಟೆಕ್ ಟಾಪ್ ಆ್ಯಂಡ್ ಎಡಿಷನ್ ಅಂತ ಗಾಡಿ ಬಂದಿರೋದಂತೆ ಡಿಸ್ಪ್ಲೇಲಿ. ಪ್ಯೂಟೆಕ್ ನಿಮಗೆ ನೋಡಿ ಎಷ್ಟು ವೇರಿಯಂಟ್ಸ್ ಬರುತ್ತೆ ನೋಡಿ. ನೋಡಿ ಪ್ಯೂಟೆಕಲ್ಲಿ ಎಷ್ಟು ವೇರಿಯಂಟ್ಸ್ ಇದೆ ನೋಡಿ. ಪ್ಯೂಟೆಕಲ್ಲಿ ನಿಮಗೆ 11 ಟನ್ ಆಟೋಮೆಟಿಕ್ ಟರ್ಬೋ ಬರುತ್ತಂತೆ. 1.2 ಲೀಟರ್ 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ 110 PS ಪವರ್ 5500 RPM ಟಾರ್ಕ್ 205 RPM ಬರುತ್ತಂತೆ ಈಗ ಫಸ್ಟ್ ಸೆಗ್ಮೆಂಟಲ್ಲಿ. ಅದು ಟರ್ಬೋ ಪವರ್ದು. ಇಲ್ಲಿ ನೋಡ್ತಾರೆ ಲಾಸ್ಟ್ ಒನ್ ಎಕ್ಸನ್ ಕೊಡಿ. ಇನ್ನೊಂದು ಪ್ಯೂಟೆಕ್ 110 ಟರ್ಬೋಷನ್ E20 ಕಂಪ್ಲೇಂಟ್ ಬರುತ್ತಂತೆ. ಇದು 1.2 ಲೀಟರ್ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಪವರ್ 110 PSP. ಇದೊಂದು 190 ಏನೋ ಟಾರ್ಕ್ ಬರುತ್ತಂತೆ ಡಿಫ್ರೆನ್ಸ್. ಅದಕ್ಕೊಂದು ಇದಕ್ಕೂ ಡಿಫ್ರೆನ್ಸು. ಲಾಸ್ಟಿಗೆ ಬರೋದು ಪ್ಯೂರ್ ಎಡಿಟು ನ್ಯಾಚುರಲ್ ಎಕ್ಸ್ಪರ್ಟ್ ಡಿನೋಟ್ ಬೇಕಿದೆ ಎಕ್ಸ್ಪರ್ಟ್ ನಾವಿಲ್ಲಿ. ಇದು 1.2 ಇದ್ದರು 5 ಸ್ಪೀಡ್ ಗೇರ್ ಬಾಕ್ಸು. ಇದು 82 PS ಪವರು. ಆಮೇಲೆ ಇನ್ನೊಂದು ಟಾರ್ಕ್ ಬರುತ್ತಂತೆ ಇದಕ್ಕೆ ಬರೋದು. ಇದು ಮೈಟ್ ಇದು ನೋಡ್ತಾರ ನಾವು ಮೈಟ್ ಇದು 1.6 ಸ್ಪೀಡ್ ಆಟೋ ಟ್ರಾನ್ಸ್ಮಿಷನ್ ಬರೀ ಫಸ್ಟ್ ಇದು ಟಾಪ್ ಬಂದು ಇದು ಮೈಟ್ ಇದು ಮುಂದೆ ನೋಡ್ತಾರೆ ಟರ್ಬೋ ಪವರ್ ವೇರಿಯಂಟ್ ನೋಡ್ತಾ ಇದೀವಿ ನಾವಿಲ್ಲಿ ಅನ್ಕೋತೀವಿ. ಪವರ್ ವೇರಿಯಂಟ್ ನೋಡ್ತಾ ಇದೀವಿ ನಾವಿಲ್ಲಿ ಹಿಂಗೆ ಬರುತ್ತೆ ಅಂತ. ಇಲ್ಲಿ ಸುಮಾರು ಕೀ ಫೀಚರ್ಸ್ ಬರುತ್ತೆ ಅಂತ ಸುಮಾರು ಕೀ ಫೀಚರ್ಸ್ ಅಂತ. ಆ್ಯಂಡ್ ವೀಲ್ಸ್ ಅಂತ ಈಗ ನೋಡಿ ಎಷ್ಟು ಅವ್ರ ವೀಲ್ಸ್ ಒಂದು ಸ್ವಲ್ಪ ಎಷ್ಟು ಡಿಫ್ರೆನ್ಸ್ ಇದೆ ಗಾಡಿಯಲ್ಲಿ. ಸುಮಾರು ಕೀ ಫೀಚರ್ಸ್ ಬಗ್ಗೆ ಗಾಡಿ ಬಗ್ಗೆ ಮತ್ತೊಂದು ಬಾತ್ರೂಮ್ ಬರೋಣ. ಹಾಗಾಗಿ ಹೊಸ ವೆಲ್ಕಮ್ ಆಯಿತು. ಬಟ್ ಈ ಗಾಡಿಯಲ್ಲಿ ಮುಂದಿನ ಏನೇನು ಫೀಚರ್ ಬರ್ತಾ ಕಂಟಿನ್ಯೂ ಮಾಡೋಣ ಈ ವಿಡಿಯೋಲ್ಲಿ ತೋರಿಸ್ತೀನಿ ನಮ್ಮ ಮುಂದೆ. ಅದೇ ಸಿಟಿ ಕಂಪೇರ್ ಮಾಡಿದಾಗ ತುಂಬ ಚೆನ್ನಾಗಿ ಸೈಡ್ ಆಗಿರಲ್ಲ ನನಗೆ ಕೇಳಿದಾಗ. ಅದೇ ಸಿಟಿ ಕಂಪೇರಿಷನ್ ಆಗಲ್ಲ ಅನ್ಕೋತೀನಿ ಗಾಡಿ ಕಂಪೇರ್ ಮಾಡೋಕ್ಕಲ್ಲ. ಬಿಕಾಸ್ ಅಷ್ಟೊಂದು ಅಡ್ಡೂರಿಯಾಗಿರೋದು ಫೀಚರ್ಸ್ ಎಲ್ಲ ಹಾಕಿರೋದು ನೀವು ಕೇಳಿದ ಫೀಚರ್ಸು. ಮುಂದಿನ ಫೀಚರ್ಸ್ ಹೋದರೆ ಆಲ್ಮೋಸ್ಟ್ ಓಲ್ಡ್ ಸ್ಟಾರ್ ಸಿಟಿಲಿ ಹೆಂಗಿತ್ತು ಗ್ರಿಲ್ ಹಂಗೆ ಕಂಟಿನ್ಯೂ ಕಾಯ್ಫೈ ಅದು ಗ್ರಿಲ್ ಕಂಟಿನ್ಯೂ ಆಗೋದು. ಇದೇನೋ ಚೇಂಜ್ ಇಲ್ಲ. ಒಂದು ಗ್ರಿಲ್ ನೋಡ್ತೀನಿ ಇಷ್ಟೊಂದು 2 ಟೈಪ್ ಗ್ರಿಲ್ ನೋಡ್ತಿದ್ದೀರ. ಕಂಡ ಗ್ರಿಲ್ ಚೇಂಜಸ್ ಆಗಿಲ್ಲ. ಇಲ್ಲಿ ನೋಡಿ ನಿಮಗೆ ಹಿಂದಿಗಿರ ಕಂಪ್ಲೀಟ್ ಡೀರೆಲ್ಲ ಬರುತ್ತೆ ಇಲ್ಲಿ ಫೀಚರು. ಅದೇ ನಮಗೆ ಅದೇ ಲೈಟ್ಸ್ ಬರೋದು ಇದಕ್ಕೆ ಯಾವುದೇ ಬರೋದು ನಮಗೆ ಇದು ಎಲ್ ಇ ಡಿ ವಿಷನ್ ಪ್ರೊಜೆಕ್ಟರ್ ನ್ಯೂಸ್ ಬರುತ್ತಂತೆ. ಮತ್ತು ಬೈಲೇಜ್ ಬರುತ್ತೆ ಫಾರ್ನರ್ಸ್ ಬರುತ್ತೆ ಗಾಡಿಗೆ. ಅದು ಚೆನ್ನಾಗಿ ಮುಂದೆ ಅನಿಸುತ್ತೆ. ಸಿಟಿಯಲ್ಲಿ ಈ ಥರ ಟೈಪ್ ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರೊಜೆಕ್ಟರ್ ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಹೈಯಲ್ಲಿ ಹೋಗಿ ಪ್ರೊಜೆಕ್ಟ್ ಮಾಡ್ತೀರಾ. ಅದೇ ಫಾಲೋಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇಂಡಿಕೇಟರ್ ಡೇರಟ್ ಇಲ್ಲಿ ಬರುತ್ತೆ ಹಿಂಗೆ. ಆ್ಯಂಡ್ ಇದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಚೆನ್ನಾಗಿದೆ ಯಾಕೆಲ್ಲ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ಇದೊಂದು ಈ ಥರ ಒಂದು ಆ್ಯಂಡ್ ಇಲ್ಲಿ ವೀಲ್ಸ್ ಇಲ್ಲಿ ಕೇಳಿದ್ರೆ ಇದು ನೋಡ್ತಾರೆ ಟಾಪ್ ಸಿಕ್ರಾನ್ ಟಾಪ್ ಎಂದು. ಇಲ್ಲಿ ನೋಡ್ತಾ ಇದೆ ಇದಕ್ಕೆ 15 ಇಂಚ್ ಡೈಮೆಂಡ್ ವೀಲ್ಸ್ ಬರುತ್ತೆ. ಅಲೈಸ್ ಬರುತ್ತೆ ಗಾಡಿಗೆ. ನೀವು ಹಿಂಗೆ ಬರುತ್ತೆ ಫೀಚರ್ ಇದಕ್ಕೆ ವೀಲ್ಸು. ನೋಡಿ 195/65 ಅದು 15 ಬರುತ್ತೆ ಅಂತ ವೀಲ್ಸ್ ಇದಕ್ಕೆ. ಚೆನ್ನಾಗಿದೆ ನೋಡಿ. ಒಂದು ರೀಸೆಂಟ್ ಇದು ಟಾಟಾ ಪಂಚ್ ಸ್ವಲ್ಪ ಟೈರ್ ಜಾಸ್ತಿ ಇದೆ. ಒಂದು ಟೈರ್ ಇಂಚ್ ಇರುತ್ತೆ ಅದು. ಇಲ್ಲಿ ನಿಮಗೆ ಸಿಕ್ರಾನ್ ಬ್ಯಾಚಿಂಗ್ ಇದೆ. ಮತ್ತು ಇಲ್ಲಿ ನಿಮಗೆ CCTV ಕ್ಯಾಮ್ರಾ ವಿತ್ ಫಿನಿಶ್ ವಿತ್ ಟರ್ನ್ ಇಂಡಿಕೇಟರ್ ವಿತ್ ಕ್ಯಾಮ್ರಾ ವಿಚಾರ ಬರುತ್ತೆ. ಇದ್ರಲ್ಲಿ ಬರೋದು ಹೆಲಿಸ್ಟಿಕ್ ಆಟೋ ಫ್ರೇಮ್ ಮಿರರ್ಸ್ ಬರುತ್ತಂತೆ ವಿತ್ CCTV ಕ್ಯಾಮ್ರಾ ವಿಚಾರ ಬರುತ್ತೆ ಇದರಲ್ಲಿ ನೋಡ್ತಿದ್ದ ಫೀಚರು. ತುಂಬ ಫೀಚರ್ಸ್ ಇದೆ ಅಲ್ಲಿ ಇದರಲ್ಲಿ ತುಂಬ ಸರಿ ಗಾಡಿಯಲ್ಲಿ ನೀವು ಕೇಳಿದ್ರೆ. ನಾವು ನೋಡ್ತಾ ವೇರಿಯಂಟ್ ಇದೆ. ನಾವು ನೋಡ್ತಾ ವೇರಿಯಂಟ್ ಪ್ಯೂಟೆಕ್ 1110 ಅದು ಟರ್ಬೋ ನೋಡ್ತೀವಿ. 1.2 ಲೀಟರ್ 6 ಸ್ಪೀಡ್ ಆಟೋ ಟ್ರಾನ್ಸ್ಮಿಷನ್ 110 PS ಪವರ್ 5 RPM ಇರೋದು. ಟಾರ್ಗೆ 205 ಅನ್ನೋ ಟಾರ್ಗ್ ಇರೋದು ಗಾಡಿ ನೋಡ್ತಾರೆ. ಇದು ವೇರಿಯಂಟ್ ನೋಡ್ತಾರೆ ನಾವಿಲ್ಲಿ ಹಿಂಗೆ ಬರುತ್ತೆ ಅಂತ ವೇರಿಯಂಟ್ ಗಾಡಿ. ಸ್ವಲ್ಪ ನೀವು ಓಲ್ಡ್ ಅಲ್ಲೇ C3 EV ಮತ್ತು ಪೆಟ್ರೋಲ್ ಕಂಪನಿ ಸ್ವಲ್ಪ ಡಿಫ್ರೆಂಟ್ ಫೀಚರ್ಸ್ ಅಪ್ಡೇಟ್ ಆಗಿದೆ ಈ ಗಾಡಿಗೆ ಹಾಕೊಂಡು ಅನ್ಕೊಳ್ಳೋಣ. ಫೀಚರ್ಸ್ ಅಪ್ಡೇಟ್ ಆಗಿ ಹಾಕಿದೆ ಸರ್ 25 ಫೀಚರ್ಸ್ ಕದ ನೀವು. ಆ್ಯಂಡ್ ಇದಕ್ಕೆ ಚೆನ್ನಾಗಿ ಕಾಣ್ತದೆ. ಇದು ಚೆನ್ನಾಗಿ ಕಾಣ್ತದೆ ನೋಡಿ. ಇದೆ ಫೋರಮ್ ಆದಿಂದ ರೂಫ್ ಅದು ಹೆಂಗೆ ಇರಲ್ಲಿ ಕಾಣಿಸ್ತದೆ ನೋಡಿ. ಕಲರ್ ಚೆನ್ನಾಗಿ ಕಾಣ್ತದೆ ಕಲರ್. ಇಲ್ಲಿ ಸ್ವಲ್ಪ ಬಲ್ಜ್ ಇಫೆಕ್ಟ್ ಕೊಟ್ಟಿದ್ದಾರೆ ಅನ್ಕೊತೀನಿ ಈ ಬಾನೆಟ್ಟಿಗೆ ನೋಡಿ. ಸ್ವಲ್ಪ ಬಲ್ಜಿದ್ದಾನೆ ಚೆನ್ನಾಗಿ ಇಫೆಕ್ಟು. ಇಲ್ಲಿ ಬಂದರೆ ನಿಮಗೆ
ಕೀಲೆಸ್ ಇಲ್ಲ ಟಾಪ್ನಲ್ಲೂ ಸಿಕ್ಕಾನ್ ಅವರು ಕೀಲೆಸ್ ಕೊಡಲ್ಲ ಕಸ್ಟಮರ್ಸ್ ಇನ್ನು ನಾರ್ಮಲ್ ಕೀಟೇ ಹಾಕ್ಬಿಟ್ಟು ಗಾಡಿ ನೀವು ಡೈಬೇಕು ಅದೇ ನೀವು ಟಾಟಾ ಪಂಚಲ್ಲಿ ಕೀಲೆಸ್ ಇದೆ ಅಂತಿದ್ದೀನಿ ಟಾಪಲ್ಲಿ ಕೀಲೆಸ್ ಬರುತ್ತೆ ಗಾಡಿಗೆ ಇನ್ನು ನಿಮಗೆ ಕೇರ್ ಇರಬೇಕು ಸಿಕ್ಕಾನಲ್ಲಿ ಒಂದು ಫಿಚಾನ್ ಹಿಂಗೆ ಬರುತ್ತೆ ನಿಮಗೆ ಅದೇ ಕೀ ತೋರಿಸ್ತೀನಿ ನಿಮಗೆ ನೋಡಿ ಇದು ಈ ಗಾಡಿ ಸಿಕ್ಕಾನ್ ಕೀ ನೋಡ್ಕೊಳ್ಳಿ ನೋಡಿ ಲಾಕಲ್ಲಿ ಅಲ್ಲಿ ನೋಡಿ ಅಲ್ಲಿ ನಿಗದಿ ಇದೆ ಇದು ಗಾಡಿ ಒಬ್ಬನೇ ಲಾಕ್ ಆಗ್ತಾಯಿಲ್ಲ ಅದು ಬಿಟ್ಟು ನಿಮಗೆ ಇದರಲ್ಲಿ ನಿಮಗೆ ಬೂಟ್ ಓಪನಿಂಗ್ ಬರಲ್ಲ ಗಾಡಿಯಲ್ಲಿ ನಿಮಗೆ ಹಿಂಗೆ ಬರುತ್ತೆ ಅದಾದ ಹಿಂಗೆ ಬರುತ್ತೆ ಹಿಂಗೆ ಬಂದಾಗ ನಿಮ್ಗೆ ಹಿಂಗೆ ಬರುತ್ತೆ ಸಿಗ್ನಲ್ ಹಿಂಗೆ ಬರುತ್ತೆ ಫೀಚರು ಹೊರಗಡೆ ಬಂದರೆ ನಿಮಗೆ ಆಲ್ 4 ವಿಂಡೋಸ್ ಬರುತ್ತೆ ಗಾಡಿಯಲ್ಲಿ ನಿಮ್ಗೆ ಕೆಲವು ಫೀಚರ್ಸ್ ಬರುತ್ತೆ ಆ್ಯಂಡ್ ಕೀ ಇಟ್ಟಿದ್ದೀನಿ ಅಂದರೆ ಗಾಡಿ ಕಮ್ಸ್ ಟು ಲೈಫ್ ಮಾಡ್ಕೊಳ್ಳಿ ಗಾಡಿ ಆನ್ ಮಾಡಿದ್ದೀನಿ ನೋಡಿ ಇಲ್ಲಿ ಈ ಥರ ಸೆಟ್ಟಿಂಗ್ಸ್ ಬರುತ್ತೆ ಗಾಡಿಯಲ್ಲಿ ನಿಮಗೆ ಫೀಚರ್ಸ್ ನೋಡಿ ಆಲ್ ಲೀಟರ್ಸ್ ಹಿಂಗೆ ಬರುತ್ತೆ ಫೀಚರ್ಸ್ ಬರುತ್ತೆ ನೋಡಿ ಎಂಜಿನ್ ಸರ್ವಿಸ್ ಒಳ್ಳೆ ಲೈಟಿಂಗ್ ಸೀಟ್ ನೋಡಿ ರಿಮೈಂಡರು ಎಂಜಿನ್ ಎಲ್ಲ ನೋಡಿ ಎಲ್ಲ ಇನ್ಫಾರ್ಮೇಷನ್ ತೋರಿಸೋದು ಕಿಲೋಮೀಟರ್ ಎಲ್ಲ ತೋರಿಸುತ್ತೆ ಬ್ಯಾಟರಿ ಎಲ್ಲ ತೋರಿಸೋದು ಏನೇನು ಎಲ್ಲ ಫೀಚರ್ಸ್ ಕಸ್ಟಮರ್ಗೆಲ್ಲ ಇದೆಲ್ಲ ತೋರಿಸ್ಬೋದು ಗಾಡಿ ಕರೆಂಟ್ಲಿ ಫ್ಯೂಯಲ್ ರೇಂಜು 170 ಗಾಡಿ ಫುಲ್ ಟ್ಯಾಂಕ್ ಇಲ್ಲ ಗಾಡಿ ಅಂದರೆ ಹಾಫ್ ಟ್ಯಾಂಕ್ ಇದೆ ಹಾಫ್ ಟ್ಯಾಂಕ್ ಕಡಿಮೆ ಅಂದರೆ 170 ಕಿಲೋಮೀಟರ್ ಹೋದ ಗಾಡಿ ಹೋಗ್ತದೆ ಹಿಂಗೆ ತೋರಿಸ್ತಾರೆ ಫೀಚರ್ ತೋರಿಸುತ್ತೆ ಇಲ್ಲಿ ನಿಮಗೆ ಇದು ಆಟೋಟಿಕ್ ಇರ್ಬೇಕು ಅನ್ಕೋತೀನಿ ನೋಡಿ ಆಫ್ ಹೆಡ್ಲೈಟ್ಸ್ನ ಆ್ಯಂಡ್ ಇದೇ ಅದೇ ನಿಮಗೆ ಕ್ಲೇಬ್ಲಾಕ್ ಬರುತ್ತೆ ನಿಮಗೆ ನೋಡಿ ಇಲ್ಲಿ ನಿಮಗೆ ಕಲರ್ ಆಟೋ ಕಂಟ್ರೋಲ್ ಬರುತ್ತೆ ಸಿಟಿ ಎಕ್ಸೆಲ್ ನೋಡಿ ಇದು ಅಂದರೆ ಕಾರ್ಬನ್ ಸಿಸ್ಟಮ್ ಟರ್ನಿಂಗ್ ಜನರೇಷನ್ ಸಿಸ್ಟಮ್ ಬರುತ್ತೆ ಇದರಲ್ಲಿ ಇದ್ರಲ್ಲಿ ನೋಡ್ಕೊಳ್ಳಿ ಇದ್ರಲ್ಲಿ ನಿಮಗೆ ನೋಡಿ ಇಲ್ಲಿ ನಿಮಗೆ ನೋಡಿ ಇದು ವಾಲ್ಯೂಮ್ ಫುಲ್ ಲೌಡಲ್ಲಿ ಇದೆ ರೇಡಿಯೋ ಬರುತ್ತೆ ನೋಡಿ ಫೋನಲ್ಲಿ ಬ್ಲೂಟೂತ್ ಡಿಜಿಟಲ್ ಸಿಸ್ಟಮ್ ಎಲ್ಲ ಬರುತ್ತೆ ಸಿಸ್ಟಮ್ ಬರುತ್ತೆ ಆಂಡ್ರಾಯ್ಡ್ ಆಟೋ ಕನೆಕ್ಟ್ ಮಾಡಿ ಆಂಡ್ರಾಯ್ಡ್ ಆಟೋ ಫೀಚರ್ ಇದೆ ಅಲ್ಲಿ ಆಂಡ್ರಾಯ್ಡ್ ಆಟೋ ಫೀಚರ್ ಬರುತ್ತೆ ಆ್ಯಪಲ್ ಕಾರ್ಪ್ಲೇ ಇದೆ ಮ್ಯೂಸಿಕಲ್ಲಿ ಮೀಡಿಯಾ ಇದೆ ಬ್ಲೂಟೂತ್ ಆಡಿಯೋ ಡಿವೈಸ್ ಲಿಸ್ಟ್ ಇದೆ ಯಾರ್ಯಾರು ಕನೆಕ್ಟ್ ಎಲ್ಲ ತೋರಿಸುತ್ತೆ ನಿಮಗೆ ಡಿವೈಸ್ ಲಿಸ್ಟ್ ಇದೆ ಮತ್ತು ಇಲ್ಲ ನಿಮಗೆ ಸೆಟ್ಟಿಂಗ್ಸ್ ಇದೆ ಜನರಲ್ ಇದೆ ಜನರಲ್ ನಿಮಗೆ ಫ್ಯಾಕ್ಟರಿ ಫೀಚರ್ಸ್ ಅಬೌಟ್ ಲ್ಯಾಂಗ್ವೇಜ್ ಎಲ್ಲ ತೋರಿಸುತ್ತೆ ನಿಮಗೆ ಅದೇ ಮತ್ತು ಡಿಸ್ಪ್ಲೇ ನಿಮಗೆ ಯೂಸರ್ ಆಫ್ ಮೋಡು ಬ್ರೈಟ್ನೆಸ್ ಎಲ್ಲ ಇಲ್ಲಿ ತೋರಿಸುತ್ತೆ ನಿಮಗೆ ಅದು ಬಿಟ್ಟರೆ ಫೋನ್ ಬ್ಲೂಟೂತ್ ಕನೆಕ್ಷನ್ ತೋರಿಸುತ್ತೆ ಆಡಿಯೋ ಹೆಂಗೆ ನೀವು ಆಡಿಯೋ ಸೆಟ್ ಮಾಡ್ತಾರೆ ಹಂಗೆ ಆಡಿಯೋ ಸೆಟ್ ಮಾಡಿ ತೋರಿಸುತ್ತೆ ಈಗಾಗಲೇ ತೋರಿಸುತ್ತೆ ಫೀಚರ್ಸ್ ಇದೆ ಸುಮಾರು ಫೀಚರ್ ಬರೋಲ್ಲ ಅದು ಮತ್ತು ಕ್ಲಾಕ್ ಯೂಸರ್ ಕ್ಲಾಕ್ ಬರುತ್ತೆ ಮತ್ತು ವೇಗನ್ ಫಿಯರ್ ಸಿಸ್ಟಮ್ ಅಲರ್ಟ್ಸ್ ಎಷ್ಟು ಬರುತ್ತೆ ಇಲ್ಲಿ ನಿಮಗೆ ನ್ಯಾವಿಗೇಷನ್ನು ಎಷ್ಟು ಫೀಚರ್ಸ್ ಇದರಲ್ಲಿ ಇದೆ ಅನುಕೂಲ ತೋರಿಸೋ ಫೀಚರ್ ತೋರಿಸುತ್ತೆ ಹಿಂಗೆ ಫೀಚರ್ ತೋರಿಸುತ್ತೆ ಹಿಂಗೆ ಅದು ಬಿಟ್ಟು ಕಡೆ ನೋಡಿ ಇಲ್ಲಿ ಕ್ಲಿಯರಾಗಿ ನಿಮಗೆ ಆಟೋಮೆಟಿಕ್ ಕಂಟ್ರೋಲಲ್ಲಿ ನಿಮಗೆ ಎಷ್ಟು ಗಾಡಿ ಆಟೋ ಸೆಟ್ ಇದೆ AC ಸೆಟ್ ಇದೆ ಸೀಟಿಂಗ್ ಕಂಟ್ರೋಲ್ಸು ಸೀಟಿಂಗ್ ಎಲ್ಲ ಬರುತ್ತೆ ಇಲ್ಲಿ AC ಕಂಟ್ರೋಲ್ಸ್ ಇದೆ ನಿಮಗೆ ಆಟೋ ಫೀಚರು ಹಜಾರ್ ಲೈಟ್ಸು 2 AC ಇವೆಂಟ್ಸ್ ಕೊಟ್ಟಿದ್ದಾರೆ ಫೀಚರ್ ಅಷ್ಟೇ ಹಿಂಗೆ ಇತ್ತು ಇಲ್ಲಿ ಎಷ್ಟು ಜನ ರನ್ ಆಗ್ತಾರೆ ಎಲ್ಲ ತೋರಿಸುತ್ತೆ ಅಂದರೆ ಎಷ್ಟು ಆಫ್ ನೋಡಿ ಇಲ್ಲಿ ಆಫ್ ಬಟನ್ ಕೊಟ್ಟಿದ್ದಾನೆ ಅಷ್ಟೇ ಫೀಚರ್ ಅನ್ಕೋತೀನಿ ಮತ್ತು ನಾನು ಡಿಮಿಂಗ್ ಮಿರರ್ಸ್ ಇದೆ ಟಾಪ್ನಲ್ಲಿ ಆ್ಯಂಡ್ ಇದು ಡ್ಯಾಶ್ಬೋರ್ಡ್ ಫೀಚರ್ ನೋಡ್ಕೊಳ್ಳಿ ಇಲ್ಲಿ ನಿಮಗೆ ಸ್ಪೀಕರ್ ಸೆಟ್ಟು ನೋಡಿ ಹಿಂಗೆ ತೋರಿಸುತ್ತೆ ನೋಡಿ ಹಿಂಗಿದೆ ಹಿಂಗೆ ಬರುತ್ತೆ ಕ್ರೂಸ್ ಕಂಟ್ರೋಲು ಎಷ್ಟು ಗಾಡಿ ಓಡಿದ್ದೆ ತೋರಿಸುತ್ತೆ ಕಿಲೋಮೀಟರ್ ಮೈಲೇಜು ಟ್ಯಾಂಕ್ ಮೈಲೇಜು ಎಷ್ಟು ಟ್ಯಾಂಕ್ ಮೈಲೇಜು ನೆಕ್ಸ್ಟ್ ಗಾಡಿ ಹೋಗುತ್ತೆ ಪೆಟ್ರೋಲ್ ಬಂಕಿಗೆಲ್ಲ ಚೆನ್ನಾಗಿ ತೋರಿಸ್ಕೊಳ್ತದೆ ಇದು ಕಾಲಿಂಗ್ ಫೀಚರು ಇದು SRS ಫೀಚರ್ ಏನಿದೆ ಚೆನ್ನಾಗಿದೆ ಕಾಂಪ್ಯಾಕ್ಟ್ ಆಗಿ ಟಾಟಾ ಪಂಚಲ್ಲಿ ಅನಲಾಗ್ ಬರುತ್ತೆ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಕಾಂಪ್ಯಾಕ್ಟ್ ಆಗಿದೆ ಫೀಚರ್ಸ್ ನಿಂತಲ್ಲಿ ಇದು ಗಾಡಿ ಎಂಜಿನ್ ಸ್ಮೂತಾಗಿ ಬರುತ್ತೆ ಅನ್ಕೋತೀನಿ ಗಾಡಿ ಆ್ಯಂಡ್ ಬರೋದು EMT ಗೇರ್ ಬಾಕ್ಸ್ ಫೀಚರು ಆಟೋ ಕನ್ವರ್ಟರ್ ಫೀಚರ್ ಬೇಕಿರಲ್ಲಿ ET ಗೇರ್ ಗಾಡಿಯಲ್ಲಿ ಬರುತ್ತೆ ಆಲ್ಮೋಸ್ಟ್ ಈ ಥರ ನೋಡಿ ಈ ಥರ ಫೀಚರ್ ಬರುತ್ತೆ ಏನೋ ಕ್ರಿಸ್ಟಲ್ ನೋಡ್ತಾರೆ ಫೀಚರು ಅದೇ ಸ್ವೇರದ ಫೀಚರ್ ಫೀಚರ್ ಕೊಟ್ಟಿದ್ದಾರೆ ಗಾಡಿಯಲ್ಲಿ ನೀವು ಆಲ್ಮೋಸ್ಟ್ ಫೀಚರ್ಸ್ ಕೇಳಿದ್ರು ಇಲ್ಲಿಟ್ಟೋಕ್ಕೇನು ಏನೂ ಇಲ್ಲ ಫೀಚರ್ಸ್ ಚೆನ್ನಾಗಿದೆ ಸುಮಾರು ಕಡೆ ಟೈಟೋ ಕಾಪಿ ಕಾರ್ಡ್ ಕೊಡ್ತಾರೆ ಈ ಫೀಚರ್ ಕೊಡ್ತಾರೆ ಏನಕ್ಕೇನು ಗೊತ್ತಿಲ್ಲ ಸುಮಾರು ನೋಡಿದ್ದೀನಿ ಟೈಟೋ ಕೊಟ್ಟಿದ್ದಾರೆ ಕಾಪಿ ಕಾರ್ಡ್ ಕೊಡ್ತಾರೆ ಫೀಚರ್ ಕೊಟ್ಟಿದ್ದಾರೆ ನಿಮಗೆ ಈ ಥರ ಬರುತ್ತೆ ನಿಮಗೆ ನಾನು ಇಲ್ಲಿ ನಿಮಗೆ ಇದು ನೋಡಿ ಈ ಥರ ಟರ್ನ್ ಇಂಡಿಕೇಟರ್ಸು ಅದೆಲ್ಲ ಬರುತ್ತೆ ನಿಮಗೆ
ಕಾಂಪ್ಯಾಕ್ಟ್ ಆಗಿದೆ ನಿಮಗೆ ನೋಡಿ ಈ ಥರ ಬರುತ್ತೆ. ಇದು ಪವರ್ ಸ್ಟೀರಿಂಗ್ ಇರಬೇಕು ಇದಕ್ಕೆ. ಇದಕ್ಕೆ ಇದೆ ಓಕೆ. ಅಂದರೆ ಟಿಲ್ಟ್ ಇದೆ, ಟೆಲಿಸ್ಕೋಪಿಕ್ ಇಲ್ಲ, ಅಂದರೆ ಕಾರು ಹೋಗುತ್ತೆ ಮುಂದಕ್ಕಿಲ್ಲ ಇದೆ ಅಷ್ಟೇ ಬಿತ್ತು. ಟಿಲ್ಟ್ ಇದೆ ಅಷ್ಟೇ ಬಿತ್ತು, ಟಿಲ್ಟ್ ಇದೆ ಇದಕ್ಕೆ. ಟಿಲ್ಟ್ ಇದೆ ನೋಡಿ, ಹಿಂಗೆ ಅದು ಹೊಸ ಕಾರು ಟಿಲ್ಟ್ ಇದೆ. ಆ್ಯಂಡ್ ಅದು ನೋಡಿ ಅದು ಎಲ್ಲ ಸ್ಟ್ರಾಂಗ್ ಹಂಗೆ ಬರುತ್ತೆ, ಎಲ್ಲ ಸ್ಟ್ರಾಂಗ್ ಇದೆ ಅದು ನೋಡಿ, ಎಲ್ಲ ಸ್ಟ್ರಾಂಗ್ ಬರುತ್ತೆ. ಅದು ಹೈ ಬೀಮು, ಇದು ಲೋ ಬೀಮು, ಹಿಂಗೆ ಬರುತ್ತೆ, ಲೈಫ್ ಬರುತ್ತೆ ಅಂತ. ಅದು ಬಿಟ್ಟರೆ ಮಿಕ್ಕಿದ್ದು ಫೀಚರ್ಸ್ ಅದರಲ್ಲಿ ಇದರಲ್ಲಿ ಇಂಟೀರಿಯರ್ ಫೀಚರ್ ಇದರಲ್ಲಿ ಬರೋದು ನಿಮಗೆ ಪ್ರೆಸೆಂಟ್ ಗ್ಲಾಸ್, ಎ ಸಿ ಟ್ರಾಪಿಕಲ್ ಐಸ್ ಎ ಸಿ ಬರುತ್ತಂತ. ಅಲ್ಲಿ 6 ಏರ್ಬೋಸ್ ಬರುತ್ತೆ ಇದರಲ್ಲಿ ಸೆಟಪ್ ನಿಮಗೆ. ಇದರಲ್ಲಿ 6 ಏರ್ಬೋಸ್ ಬರುತ್ತೆ ಈಗ ಅದರಲ್ಲಿ ಅಂತ ಇನ್ಬಿಲ್ಟು. ಬಿಟ್ಟರೆ ನಿಮಗೆ ಇದರಲ್ಲಿ ಬರೋದು ಹ್ಯಾಲೋ 360 ಕ್ಯಾಮ್ರಾ ಬರುತ್ತಂತೆ ಇದರಲ್ಲಿ ಬರ್ನ್ ಟ್ಯಾನ್ಸ್ಗೆ. ಯಾಕಂತೇಳಿ ಸ್ಟೇಜ್ ಕ್ಯಾಮ್ರಾ ಇಲ್ಲಿ ಒಂದೇ ಕಡೆ ಸ್ಟೇಜ್ ಕೊಡ್ತಾರೆ ಈ ಸೆಗ್ಮೆಂಟಲ್ಲಿ ಅನ್ಕೋತೀನಿ. ಅದು ಬಿಟ್ಟರೆ ನಿಮಗೆ ಕ್ರೂಸ್ ಕಂಟ್ರೋಲ್ ಆ್ಯಂಡ್ ಸ್ಪೀಡ್ ಲಿಮಿಟರ್ ಫೀಚರ್ ಇದೆ ಅಂತ ಈ ಗಾಡಿಯಲ್ಲಿ, ಅದು ಗುಡ್ ಫೀಚರ್. ಮತ್ತು ಇದರಲ್ಲಿ ಆಟೋ ಡಿಮ್ಮಿಂಗ್, ಆಟೋ ಫಾಲ್, ಔಟೋ ರೇವಿಂಗ್ ಮಿರರ್ ಫೀಚರ್ ಇದೆ ಅಂತ ಈ ಗಾಡಿಯಲ್ಲಿ ಇದೆ ಅಂತ. ಅದು ಬಿಟ್ಟರೆ ನಿಮಗೆ ಇದು 10.12 ಇಂಚ್ ಇರೋದು ಸಿಟ್ರಾನ್ ಕನೆಕ್ಟ್ ಟಚ್ ಸ್ಕ್ರೀನ್ ಬರುತ್ತಂತೆ ಇದರಲ್ಲಿ. ಮತ್ತು ಆಟೋ ಫಾಲ್ ಡಿಮ್ಮಿಂಗ್ ರೇವಿಂಗ್ ಮಿರರ್ ಅದು ಬರುತ್ತೆ, ಫೀಚರ್ ಬರುತ್ತಂತೆ. ಇದು ಕ್ರೂಸಿಂಗ್ ಡಿಮ್ಮಿಂಗ್ ಇರುತ್ತೆ, ಆಟೋ ಡಿಮ್ಮಿಂಗ್ ಮಿರರ್ಸ್ ಬರುತ್ತಂತೆ. ಇದೆಲ್ಲ ಫೀಚರ್ಸ್ ಬರುತ್ತಂತೆ. ಪುಷ್ ಬಟನ್ ಎಲ್ಲ ಫೀಚರ್ ಬರುತ್ತೆ, ಇದು ಅಷ್ಟು ಫೀಚರ್ಸ್ ಬರುತ್ತಂತೆ ಈ ಗಾಡಿಯಲ್ಲಿ. ಅದು ಬಿಟ್ಟರೆ ನಿಮಗೆ ಬರೋದೇ ಸ್ಟಾರ್ಟ್ ಆಫ್ ಫಿನಿಶು ಪ್ರಾಪರ್ಲೆಸ್ ಆಟೋ ಕಮಿಂಗ್ ಕಂತಲ್ಲಿ ಎ ಸಿ ಇರುತ್ತೆ, ಫೀಚರ್ ಕೇಳ್ತಾರೆ. ಅದು ಬಿಟ್ಟು ನಿಮಗೆ ಅಡ್ವಾನ್ಸ್ ಸೇಫ್ಟಿ ಫೀಚರ್ಸ್ ಎಲ್ಲ ಬರುತ್ತೆ ಅಂತ ನೋಡ್ಕೊಳ್ಳಿ. ಹಿಂಗೆ ಬರುತ್ತೆ ಸೇಫ್ಟಿ ಫೀಚರ್ಸ್ ಬರುತ್ತೆ ಅಂತ ಇಲ್ಲಿ ಬರೋದು. ಇಲ್ಲೊಂದು ಸೇಫ್ಟಿ ಫೀಚರ್ ಬರುತ್ತೆ ಅಂತ, EBS, ಹ್ಯಾಲೋ 360 ಕ್ಯಾಮ್ರಾ, ಮಿರರ್ ಹತ್ರ ಬರುತ್ತೆ ಅಂತ. ಇಷ್ಟು ಫೀಚರ್ ಬರುತ್ತೆ ಈ ಗಾಡಿಯಲ್ಲಿ ಅಂತ.